ಶುಭ ಸಂಜೆ ಅಭಿಮಾನಿಗಳೇ. ಟೈಮ್ ಸಂಜೆ ಆಯಿತು. ಸಂಜೆ ಅಭಿಮಾನಿಗಳೇ, ರೆಡಿಯಾಗಿದ್ದೀವಿ. ಯಾಕೆ ಗೊತ್ತಾ, ವಿಶೇಷ ವ್ಯಕ್ತಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅವರು ಭಾಳ ಸ್ಪೆಷಲ್ ಅದಾರ, ಹಿರಿಯ ಜೀವ. ಅವರು ಹಿರಿಯರದಾರ. ನಮ್ಮ ಪ್ರೋತ್ಸಾಹ ಫೌಂಡೇಶನ್ ನಿಮಗೆ ಈಗಾಗಲೇ ಭಾಳಷ್ಟು ವಿಡಿಯೋಗಳು ಮಾಡಿಬಿಟ್ಟೇವು ನಾವು. ಅಲ್ಲೆಲ್ಲ ನೀವು ನೋಡಿರಬೇಕು. ಅವರ ಸರ್ನೇಮ್, ಅವ್ರು ಯಾರ್ಯಾರು ಬರ್ತಾ ಇದ್ದಾರೆ, ಚಿನ್ನು ನಿಮಗೆ ಅವ್ರ ಪರಿಚಯ ಮಾಡಿಕೊಡ್ತಾರೆ. ಆಮೇಲೆ ಅವ್ರು ಬಂದಮೇಲೆ ಅವ್ರಿಗೂ ಭೇಟಿಯಾಗೋಣ, ನಾವು ನೋಡೋಣ. ನಮ್ಮವರೇ, ನಮಗೆ ಅಂದರೆ ನಮಗೂ ರಿಲೇಟಿವ್ಸ್ ಆಗಬೇಕು, ಯಾರು ಏನು ಅಂತ ಹೇಳ್ತೀವಿ. ಚಿನ್ನು, ರೆಡಿ ಆಗಿದ್ದೀರಾ? ನಾನು ಅವಾಗ ರೆಡಿ ಆಗಿದ್ದೀನಿ ನೋಡಿ. ಸ್ಪೆಷಲ್ ಸಾಯಂಕಾಲ ನಿಮ್ಮ ಸಲುವಾಗಿ ಒಬ್ರು ಹಿರಿಯ ಜೀವ ನಿಮಗೆ ಹುಡ್ಕಾಡ್ಕೊಂಡ ನಿಮಗೆ ಏನ್ ಮಾಡ್ತಾ ಇದಾರ, ರಿಟೈರ್ಮೆಂಟ್ ಅದ ಸನ್ಮಾನ ಮಾಡಕ. ಅಲ್ಲ, ರಿಟೈರ್ಮೆಂಟ್ ಅದ ಮುಗಿದು 4-5 ತಿಂಗಳಾಯ್ತು ರಿಟೈರ್ಮೆಂಟ್. ರಿಟೈರ್ಮೆಂಟ್ ವಿಡಿಯೋ ನೋಡಿ ನಿಮ್ಗೇನ್ ಬೇಜಾರಾಗಿಲ್ಲಲ್ಲ? ಬರೀ ಅವೇ ವಿಡಿಯೋ ಮಾಡಿ ನಿವೃತ್ತಿ ಹಬ್ಬ ನಡೀತಾ ಇದೆ. ನಾನು ನಮ್ಮ ಕಚೇರಿ ಒಳಗ 26 ಜನವರಿ ಆಮೇಲೆ 15 ಆಗಸ್ಟ್ ನಾವು ನಮ್ಮ ರಾಷ್ಟ್ರೀಯ ಹಬ್ಬ ಅಂತ ಓದಿದ್ವಿ. ಈಗ ನಿವೃತ್ತಿ ಆದ್ಮೇಲೆ ಕೂಡ ನಮ್ದು ಇನ್ನೂ ಹಬ್ಬ 3 ತಿಂಗಳು ಮುಗಿದು 4 ತಿಂಗಳು ನಡೀತಾ ಇದೆ. ಸೊ ಆದ್ರೂ ನಮ್ಮ ಅಭಿಮಾನಿಗಳು ನಮ್ಮ ಮೇಲೆ ಇರುವಂತಹ ಅತಿಯಾದ ಪ್ರೀತಿಯಿಂದ ಬಂದು ಮನೆಯವರಿಗೆ ಬಂದು ಸತ್ಕಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟೊಂದು ನಾವು ಭಾಗ್ಯಶಾಲಿ ಪುಣ್ಯವಂತರು ಅಂತ ನಾವೇ ಅರ್ಥ ಮಾಡ್ಕೋಬೇಕು. ಸೊ ನಮ್ಮ ಮೇಲೆ ಇರುವಂತಹ ಅಗಾಢವಾದ ಒಂದು ಅಭಿಮಾನದಿಂದ, ಪ್ರೀತಿಯಿಂದ, ಒಂದು ಬಾಂಧವ್ಯದಿಂದ ಅವರು ನಮಗೆ ಬಂದು ಸತ್ಕಾರ ಮಾಡ್ತಾ ಇದ್ದಾರೆ. ಯಾರು ಅಂತ ಅವ್ರು ಬಂದ್ಮೇಲೆ ಪರಿಚಯ ಮಾಡಿಕೊಡೋಣ. ಹೆಸರು ಹೇಳಿ, ಯಾಕಂದ್ರೆ ಅಭಿಮಾನಿಗಳಿಗೂ ಅವ್ರ ಪರಿಚಯ ಇರಬಹುದು, ಗೊತ್ತಾಗ್ತದ, ನೋಡ್ತಾರೆ. ಅವರು ಜಮಖಂಡಿ, ನಮ್ಮ ನೆರೆಯ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಿಂದ ಶ್ರೀ ಅಪ್ಪ ಸಾಹೇಬ್ ಮನಗುಳಿ ಅಂತೇಳಿ ಅವರು ಜಮಖಂಡಿ ಕೋಆಪರೇಟಿವ್ ಸೊಸೈಟಿವ್ ಬ್ಯಾಂಕಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಅವರೇ ಅಧ್ಯಕ್ಷಕರಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಈ ಸಲನು ಅವರೇ ಅಧ್ಯಕ್ಷಕರಾಗಿದ್ದಾರೆ ಅಂತ ಬಹಳ ಹೆಮ್ಮೆ. ಅವರು ಚಿಗುರುವ ಒಂದು ಹುಮ್ಮಸ್ಸಿನಿಂದ, ಅಂದ್ರೆ ವಯಸ್ಸಾದ್ರೂ ಕೂಡ ಬಹಳ ಅವರು ಉತ್ಸಾಹ ಲೈಫಲ್ಲಿ ನಮ್ಮವರು ಬಂಧು ಬಳಗ, ಆತ್ಮೀಯತೆ, ಪ್ರೀತಿ ಬಹಳ ಅವಾಗ ಇದೆ. ಸೊ ಆ ಒಂದರ ದೃಷ್ಟಿಯಿಂದ ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಶ್ರೀ ಅಪ್ಪ ಸಾಹೇಬ್ ಮನಗುಳಿ. ಅವರ ಜೊತೆಗೆ ನಮ್ಮ ಇಲ್ಲಿಯ ಲೋಕಲ್ ಅಭಿಮಾನಿಗಳು, ಹಿತೈಷಿ ಬಂಧುಗಳು, ಶ್ರೀ ಮಲ್ಲಿಕಾರ್ಜುನ್ ತಾಳಿಕೋಟಿ, ಆಮೇಲೆ ರವಿ ಹೊಂಗಲ್, ಸಂತೋಷ್ ಹೊಂಗಲ್, ಆಮೇಲೆ ಮತ್ತೆ ಯಾರು ಬರ್ತಾ ಇದ್ದಾರೆ, ನೋಡೋಣ. ಅವ್ರಿಗೆಲ್ಲರಿಗೂ ಭೇಟಿ ಮಾಡಿಸ್ತೀವಿ. ಸ್ವಲ್ಪ ಏನಾದ್ರು ಮಾಡೋಣ ಅಂತ ಅವರಿಗೆ. ಈಗ ಮನೆ ಸ್ವಲ್ಪ ನೀಟಾಗಿ ಇಟ್ಕೊಂಡಿದೀವಿ, ಎಷ್ಟಾಗ್ತದ ಅಷ್ಟು ಮಾಡಿದೀವಿ. ಅಲ್ಲ, ಯೂಶಲಿ ನೀಟಾಗಿ ಇರ್ತದ, ಬಟ್ ಸ್ವಲ್ಪ ವಸ್ತುಗಳಿಗೆ ಅಲ್ಲಿ ಒಂದು ಇಲ್ಲೊಂದು ಸ್ವಲ್ಪ ಡಿಸ್ಟರ್ಬ್ ಆಗಿರ್ತದೆ. ಈಗ ಸಮೂಹ ನಿಮ್ಗೆ ತೋರಿಸ್ತೀನಿ, ನೋಡೋಣ. ಟೈಮ್ ಆಗತ್ತೆ. ಎಕ್ಸಾಮ್ ನಡೆದದ, ಫೈನಲ್ ಎಕ್ಸಾಮ್. ಅವಳು ಎಕ್ಸಾಮ್ ಸಲುವಾಗಿ ರೆಡಿಯಾಗಿ ಕುಂತಾಳ. ಅವಳು ಕಿಟಕಿ ಬ್ಯಾಡ ಅಂತಂದ್ರು ಅವ್ರ ಅಪ್ಪಾಜಿ ಕಿಟಕಿ ತೆಗದಾಕಿ ಚಳಿ ಸೇರಿಸ್ಬಿಟ್ಟಾರೆ. ಯಾಕ್ರಿ ಕಿಟಕಿ ಬಂದ್ ಮಾಡಿಬಿಡಿ ಎಲ್ಲ ಇದೆ. ಹಾ, ಓಕೆ ಶಂಭವಿ, ನಾವು ಎಲ್ಲ ರೆಡಿಯಾಗಿ ಕುಂತಿದ್ದೀವಿ. ಈಗ ಯಾಕೆ ನಗಾತಿ? ರೆಡಿಯಾಗಿ ಕುಂತಿದ್ದೀವಿ ಅಂತಂದ್ರೆ ನಗೋದ? ಹಾ, ಬಾಯಿ ಪಟ್ಟಿ ಹಾಕೊಂಬಿಟ್ಟಿ, ಹೊಲ್ಗಿ. ಆಯ್ತಾಯ್ತು, ಓಕೆ ಅಮ್ಮ. ನಮಸ್ತೆ ನಮಸ್ತೆ ನಮಸ್ತೆ, ಬರ್ರಿ. ವೆಲ್ಕಮ್ ಬರ್ರಿ. ಮತ್ತೆ ಇದ್ರ ಜೊತೆ ಬೇಕರಿ ಇದು, ಯಾಕಂದ್ರೆ ಬ್ಯೂಸಿ ಮಾಡಿಬಿಟ್ಟಾರಲ್ಲ ಈಗ. ಬರ್ರಿ ಒಳಗಡೆ ಬರ್ರಿ. ಅಪ್ಪು ಬರ್ರಿ ಒಂದು ನಿಮಿಷ. ನಿಮ್ಮ ಪಾದನ್ ನಮ್ಮ ಮನೆ ಒಳಗಿಟ್ರಿ, ನಮ್ಮ ಮನೆ ಪಾವನ ಆಯ್ತು. ಬರ್ರಿ ಕೊಡ್ರಿ. ನಮಸ್ತೆ ರೀ. ನಮಸ್ತೆ, ಆರಾಮಿದ್ದೀರಿ? ಕೊಡ್ರಿ. ಶರಣ ನಮಸ್ಕಾರ. SP ಸಾಲ್ಯಾಡ್ ಸಾಹೇಬ್ರಿಗೆ ಅಲ್ಲ, ಈ ನಗು ಅಂತಂದ್ಮೇಲೆ ಒಂದು ಪ್ರತಿಧ್ವನಿ ಆಗ್ತದ. ನಗು ಬಹಳ ಸ್ಪೆಷಲ್ ಇರ್ತದ. ಮ್ಯಾಚಿಂಗ್ ಅದೇ ಹೌದೌದು.
ತುಂಬಾ ಬರ್ಬೇಕು ಧಾಗ ಸಿಟ್ಕೊಂಡು ಅದೇ ರೀ ಬಹಳ ದಿನದಿಂದ ಭೇಟಿಯಾಗಿದ್ದೀವಿ ನಾವು, ಆದ್ರೆ ಅಮ್ಮ ಇದ್ರೆ ಇನ್ನೂ ಚೆನ್ನಾಗಿರ್ಬೇಕು. ಅದೇ ಅವರು ಬರ್ತಾರೆ ಇನ್ನು. ಮಕ್ಕಳ್ರಿ ಹುಷಾರಾಗಿಲ್ಲ, ನಾಳೆ ಬರ್ತಾಳೆ, ಅದಕ್ಕೆ ನಾವು ಹೋಗಿರ್ತೇವೆ ಬೆಳಿಗ್ಗೆ. ಹೌದಾ? ಬೆಳಿಗ್ಗೆ ಅದಕ್ಕಂತ ನಾಳೆ ಎಲ್ಲ ಕೂಡ ನಡೀತಾ ಇದ್ರು. ಅಲ್ಲ ಇವರು ನಾಳೆ ಡ್ಯೂಟಿ ಈ ಎಳೆಬಿಟ್ಟು ನಮ್ದು ಇವ್ರು ನಡೆಯಾಗಿಲ್ಲ. ಬರ್ರಿ. ಹಾ ಬರ್ರಿ ಇಲ್ಲಿ ಬರ್ರಿ ಈ ಕಡೆ. ಅಳಿಲು ಹೂವಿನೊಂದಿಗೆ ನಿಮ್ಮೆಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಏನಿರ್ತದ ಅದ್ರೊಳಗೆ ತೃಪ್ತಿ ಇರೋದು, ಬೊಕ್ಕೆನೆ ಬೇಕು ಅದು ಏನ್ ಬೇಕಂತ ಇಲ್ಲ, ಇರೋದ್ರೊಳಗೆ. ಓಕೆ ಅಲ್ಲ ಏನಿಲ್ಲ ನಡಿ ಸರ್ ನಡಿ. ಎಲ್ಲ ಏನ್ ಗೋವಾಗೆಲ್ಲ ಹೋದಂಗಿಲ್ಲ ಸರ್, ರೆಡಿಯಾಗಿ ಬಂದಿದಾರ, ಶರ್ಟ್ ಎಲ್ಲ ಮಸ್ತ್ ಮಸ್ತ್ ಹಾಕೊಂಡು. ಅದೇ ರೀ ಕಾರವಾರ, ಅದೇ ಮನೆಯಾಗ ಎಲ್ಲ ವಾಷಿಂಗ್ ಮಷಿನ್ ಬಂದಾಗಿತ್ತು, ಹಾ ಹಾ ಬಟ್ಟೆ ತಗೊಂಡ್ಬಂದಿದ್ದು ಎಲ್ಲ ಹೊರಗೆ ಬಿಟ್ಟಾಳ. ಯಾವ್ದೋ ಒಂದು ಇಲ್ಲ ರೀ, ಇದು ಮಸ್ತ್ ಕಾಣಿಸ್ತಾ ಇದೆ, ಡಿಫ್ರೆಂಟ್ ಅನಿಸ್ತಾ ಇದೆ ಒಂಥರ. ಹಾ ಅದೇ ಓಕೆ ಕೊಡ್ರಿ ಎಲ್ಲಾರು. ಅದೇ ರೀ ಅದೇ ಹಂಗೆ ಅನಿಸ್ತಾ ಇದೆ ಅದು. ಮಂಜಿನ ಬಿಂದು ನಲಿಯಂದಿದೆ ಗಾಳಿ. ಅದೇ ರೀ ಅವ್ರು ಹಂಗೆ ಇದಾಗ ಅವರು. ಅಲ್ಲ ಅಲ್ಲಿಂದ ಅಲ್ಲೇ ಇಲ್ಲ, ಆ ರೀತಿ ಇದೀರ ನೀವು. ಹೌದೌದು. ಜನರಿಗೆ ಭೇಟಿ ಆಗ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಅದು ಪ್ಲಸ್ ಅಡ್ವಾಂಟೇಜ್. ಆಮೇಲೆ ಹೆಲ್ತ್ಗೆ ಬಹಳ ಹಾ ಒಳ್ಳೇದು. ನಾವೆಲ್ಲ ಆರಾಮಿದೀವ್ರಿ, ಈಗಂತೂ ಆರಾಮರಿ. ಅಲ್ಲ ಸಾಹೇಬ್ರ ಮನೆ ಒಳಗೆ ಇದ್ವಿ. ರಿಟೈರ್ಮೆಂಟ್ ಆಗೋರಿಗೆ ಸ್ವಲ್ಪ ಹಾಗೆ ಬಿಟ್ಟಿದ್ದಾರೆ. ಅಲ್ಲ ಮದುವೆ ಮಾಡ್ಕೊಂಡಾಗಿಂದ ಅಮ್ಮವ್ರ ಗಂಡಾಗಿದ್ದೀವಿ. ನೋಡಿದ್ರ ಅಲ್ಲ ಅಮ್ಮವ್ರ ಗಂಡ ಅಂತ ಇದಾರ ನೋಡಿ, ಹಂಗ ಆಗ್ತದ ಹೇಳಕ್. ಅಲ್ಲ ಅಮ್ಮವ್ರ ಗಂಡ ಇದಾರ ಅವ್ರ. ವಯಸ್ಸ ಕಡಿಮೆ ಆಗ್ಬಿಟ್ಟೈತಿ. ನಿಜ. ರಿಟೈರ್ಮೆಂಟ್ ಆಗಿ 4-4 ತಿಂಗಳು ನಡೀತಾ ಇದೆ. ಬಟ್ ಇವತ್ತಿನವರೆಗೂ ನಾನು ಸರ್ಕಾರ ಅದೇ ರೀ. ಹಾ ಅದೇ ಅದು ಜನ ಯಾವಾಗ ನೆನೆಸ್ತಾರಂದ್ರ ಈ ಪೀರಿಯಡ್ ನಲ್ಲಿ ನಾವ್ ಏನ್ ಮಾಡ್ತೀವಿ ಅದ್ರ ಒಂದು ಗುಣಗಾನ ಏನಿರ್ತದ ಅದು ಅವ್ರು ಇರುವಾಗ ಗೊತ್ತಾಗೋದಿಲ್ಲ. ಆ ಸರ್ವಿಸ್ ಇಂದ ಅವಾಗ ಅವ್ರು ಮಾಡಿದ್ದು, ಅವ್ರ ಜೊತೆ ಇದ್ದಿದ್ದು ಎಲ್ಲಾನು ಅದ್ರ ಗುಣಗಾನ ಆಗ್ತದೆ. ಅದೇ ಒಂದು ಶ್ರೇಷ್ಠ ಆಕ್ಚುಲಿ. ಈಗ ನಾವು ಮುಂದೆ ಮಾತಾಡ್ತೀವಿ ಫಂಕ್ಷನ್ ದಿವಸ ರಿಟೈರ್ಮೆಂಟ್ ಆದಾಗಿಂದ ಇವತ್ತಿನ ಒಂದ್ ದಿವಸ ಫ್ರೀ ಇಲ್ಲ. ಅಪ್ಪು ನೀರು ಒಂದು ಸ್ವಲ್ಪ ನೋಡಿದ್ರ. ಅಲ್ಲ ರೀ ಹಂಗೆಲ್ಲ ಎಲ್ಲ ನಿಮ್ಗೆಲ್ಲರ ಆಶೀರ್ವಾದ. ಹೌದೌದ್ರಿ ಹೌದು. ಇಲ್ಲ ನಿಜವಾಗ್ಲೂ ಅವರು ಭಾಳ. ಆಯ್ತಾಯ್ತು ಕೊಡ್ರಿ ಒಂದ್ ನಿಮಿಷ. ಇಲ್ಲ ಮಾಡ್ರಂತೆ, ನೀರ ತಗೊಂಬರ್ತೀನಿ, ಒಂದ್ ನಿಮಿಷ ಕೊಡ್ರಿ. ಕೊಡ್ರಿ ನೀರ್ ತಗೊಂಬರ್ರಿ. ಬರ್ತೀವ್ರಿ, ಬರೋವ್ರೇ ಇದೀವ್ರಿ ಊರ ಕಡೆನು. ಯಾಕಂದ್ರೆ ಈಗ ಸ್ವಲ್ಪ ಎಕ್ಸಾಮ್ ಆದ್ಮೇಲೆ ಎಲ್ಲಾ ಕಡೆ ಹೋಗೋದೇ ಇದೆ ರೀ. ಟೀ ಮಾಡ್ಲಿಕ್ಕೆ ಇಟ್ಟಿದ್ದೀನಿ, ಟೀ ರೆಡಿ ಅದ ಈಗ. ಮತ್ತೆ ಶಾಂಬು ಸ್ವಲ್ಪ ಕೆಲಸ ಹಚ್ಚಿದೆ. ಚಾ ಯಾರ್ಯಾರು ಕುಡಿಯಲ್ಲ ಅವರಿಗೆಲ್ಲ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ. ಆಯ್ತು ದೇವ್ರ ದೇವ್ರ ಮನೆ ನೋಡಿ. ಹೌದೌದ್ರಿ ಹಂಗೆ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಕ್ಲಿಯರ್ ಬಂದ ರೀ. ಮುಂದೆ ಸನ್ಮಾನ ಮುಗಿಸ್ಕೊಂಡು ಆಮೇಲೆ ಟೀ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಹಾ ಅದೇ ಇಲ್ಲೇ ಕೊಡಕ್. ಹಾ ಆಯ್ತು. ಅಪ್ಪು
ಬರ್ರಿ ಹಾಕೊಂಡು ಬರ್ರಿ ನಿಮ್ ಸಹಕಾರ ಬೇಕಾದ್ರೆ ಅವ್ರಿಗೆ. ನೋಡಿದ್ರೆ ಏನಂತ ಇದಾರೆ. ಶರಣ್ ಕುಮಾರ್ ನೀವು ಕೊಡ್ರಿ, ಶ್ರೀಕಾಂತ್ ಅವ್ರು. ಆಮೇಲೆ ತರ್ತು. ಇದು ಹಂಗ ನೀವು ಕೈ ಕೊಡ್ರಿ. ಅಂದ್ರೆ ನಿಮ್ಮ ಕೈ ಖಾಲಿ ಓಕೆ ಓಕೆ ಆಯ್ತು ವರ್ಷ ಹರೀಶ್ ಕೋಡ್ಲಿ ಗಂಡ ಐತಿ ಈಗ ನೀವು ಏನದು ನಿವೃತ್ತಿ ಜೀವನ ತುಂಬಾ ಸುಖಕರವಾಗಿ ನಿಮ್ಮ ಬಾಳು ಬೆಳಗಲಿ ಅಂತ ಹೇಳಿ ಹೀಗೆ 100 ವರ್ಷ ಸುಖ ಕೊಡ್ಲಿ ಸಂತೋಷ ಅಂತ ದೇವರಲ್ಲಿ ಕೇಳ್ಕೊತೀವಿ. ಸಮೃದ್ಧಿಯಿಂದ ಅವರು ಬಾಳ ತಗೊಳ್ಳಿ ಹಿಡ್ಕೊಡಿ. ಹತ್ರ ಬರ್ರಿ ಸರ್. ಆಯ್ತು ಒಂದ್ ಫೋಟೋ ತೆಗೀರಿ ಹಾ 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 ಎಲ್ಲದೂ ಇನ್ನೊಂದು ಸ್ವಲ್ಪ ಬರ್ರಿ ಸರ್. ಈ ಕಡೆ, ಈ ಕಡೆ ಬರ್ರಿ. ಹಾ ಬರ್ರಿ ಸರ್. ನೋಡ್ರಿ ಹಾ ಓಕೆ ನೀವು ಬ್ಯಾಗ್ ಸಂಜೆ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ಸುಂದರವಾದ ಸಂಜೆಯಲ್ಲಿ ನಮ್ಮ ಸಮೃದ್ಧಿಯ ಸನ್ನಿಧಿಗೆ ನಮ್ಮ ಆತ್ಮೀಯ ಹಿರಿಯರು, ಹಿತೈಷಿ ಬಂಧುಗಳು, ಬಹಳ ಅವರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ ನಮ್ಮ ಸಮಾಜದಲ್ಲಿ ಮತ್ತು ವಿಶೇಷವಾಗಿ ಜಮಖಂಡಿಯಲ್ಲಿ. ಅವರ ಹೆಸರು ಕೇಳದೇ ಇದ್ದವ್ರು ಯಾರೂ ಇಲ್ಲ. ಅವರಿಗೆ ಎಲ್ಲರೂ ಹೆಸರಿನಿಂದ ಯಾರು ಕರೆಯಲ್ಲ, ಬಟ್ ಅವ್ರು ಎಲ್ಲರೂ ಮಾಮನೇ ಅಂತಿರ್ತಾರೆ. ಎಲ್ಲರೂ ಸಣ್ಣವರು ದೊಡ್ಡವರು ಎಲ್ಲರೂ ಮಾಮ ಅಂತಾನೆ ಕರೀತಾ ಇರ್ತಾರೆ. ಬಟ್ ಅಮ್ಮ ಅವರು ಈ ಒಂದು ಸುಸಂದರ್ಭದಲ್ಲಿ ಇರಬೇಕಾಗಿತ್ತು. ಇನ್ನೂ ಬಹಳ ನಮಗೆ ಖುಷಿ ಆಗ್ತಿತ್ತು. ಬಟ್ 4 ದಿನಗಳಾಗಿದೆ, ಬರ್ಲಿಕ್ಕೆ ಆಗಿಲ್ಲ. ಬಟ್ ಬರಲಿರುವ ಮುಂದಿನ ದಿನಗಳಲ್ಲಿ ಅವರು ಖಂಡಿತ ಮತ್ತೆ ಜೋಡಿಯಾಗಿ ಬರ್ತಾರೆ ಅಂತ ನನ್ನದೊಂದು ಆಸೆ ಇದೆ. ಅವರ ಹೆಸರು ಶ್ರೀ ಅಪ್ಪ ಸಾಹೇಬ್ ಮನಗುಳಿ ಅಂತೇಳಿ. ವಿಶೇಷ ವ್ಯಕ್ತಿತ್ವ ಮತ್ತು ವಿಶೇಷ ಆತ್ಮೀಯತೆ. ಆಮೇಲೆ ಅವರ ಜೊತೆಗೆ ಅವರ ಅಳಿಯಂದಿರು ಶ್ರೀ ಮಲ್ಲಿಕಾರ್ಜುನ್ ತಾಳಿಕೋಟಿ, ರವಿ ಬಂಗಲ್, ಸಂತೋಷ್ ಬಂಗಲ್ ಸಹೋದರರು ಕೂಡ ಜಾಯ್ನ್ ಆಗಿದ್ದಾರೆ. ನನ್ನ ಒಂದು ನಿವೃತ್ತಿಯ ಅಂಗವಾಗಿ ಅವರು ಖುಷಿಯಿಂದ ಬಹಳ ದಿವಸದಿಂದ ಅವ್ರ ಮನಸ್ಸಲ್ಲಿ ಇಟ್ಕೊಂಡ್ರು ಸಾಂಗ್ಲಿ ಸರ್ ಅವರ ಮನೆಗೆ ಭೇಟಿ ಕೊಡ್ಬೇಕು, ವೈಯಕ್ತಿಕವಾಗಿ ನಾನು ಭೇಟಿ ಕೊಟ್ಟು ಅವ್ರಿಗೆ ಸತ್ಕಾರ ಮಾಡ್ಬೇಕಂತೇಳಿ ಬಹಳ ಸಲ ಅಂದಿದ್ರು, ನನಗೆ ವ್ಯಕ್ತ ಮಾಡಿದ್ರು. ಬಟ್ ಕಾರಣಾಂತರಗಳಿಂದ ಬರ್ಲಿಕ್ಕಾಗಿಲ್ಲ. ಅವರು ಇವತ್ತು ಬಂದು ನಮ್ಮ ಮನೆಗೆ ಬಂದು ಪ್ರೀತಿಯಿಂದ ಖುಷಿಯಿಂದ ನನಗೆ ಮತ್ತು ನನ್ನ ಧರ್ಮಪತ್ನಿಗೆ ಮಕ್ಕಳೊಟ್ಟಿಗೆ ನನಗೆ ಸತ್ಕಾರ ಮಾಡಿದ್ದಾರೆ. ಬಹಳ ಖುಷಿ ಆಗ್ತದೆ. ಅವರ ಆಶೀರ್ವಾದ ನನಗೆ ಒಂದು ಶ್ರೀರಕ್ಷೆ, ಅವರ ಒಂದು ಕೃಪೆ ಮತ್ತು ಆಶೀರ್ವಾದ ಮಾರ್ಗದರ್ಶನ ನನಗೆ ಯಾವತ್ತು ಹೀಗೆ ಇದೇ ರೀತಿ ಇರಲಿ. ನಾವು ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ಸಾಕ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಂಡು ತಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಧನ್ಯವಾದ. ಅದು ವಿಶೇಷ ವ್ಯಕ್ತಿತ್ವ. ಅದು ಹೊರಗಿಂಗು ಪ್ರೀತಿ ಬಂದಾಗ ಅಷ್ಟ ಬರ್ತದೆ. ಖಾಲಿ ಕುಂತಿಲ್ಲ. ನಂದು ಕ್ಯಾಮೆರಾ ಒಳಗೆ ಸೆರೆಂಡ್ ಸಾಹಿತ್ಯ ಕಲೆ ಇದೆ. ಸಾಹಿತ್ಯ ಕಲೆಯನ್ನು ಉಪಯೋಗ ಮಾಡ್ತಾ ಇದ್ದೀನಿ. ಏನಾದ್ರೂ ರೈಟಿಂಗ್ ಮಾಡ್ತಾ ಇದ್ದೀನಿ. ಆಮೇಲೆ ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಎಲ್ಲಿ ಯಾವುದೋ ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದ್ದೀನಿ. ಸಮಾಜದ ಬಗ್ಗೆ ಏನೇ ಇದ್ರು ಕೂಡ ಕಳಕಳಿಯಿಂದ ಹೋಗಿ ಅಟೆಂಡ್ ಮಾಡಿ ಅದು ಸಪೋರ್ಟ್ ಮಾಡ್ತೇನೆ. ನಮ್ಮ ಸಂತೋಷರು ಇದ್ದಾರೆ. ಆಮೇಲೆ ನಾನು ಖಾಲಿ ಇದ್ದೀನಿ ಅಥವಾ ರಿಟೈರ್ ಆಗಿದ್ದೀನಿ ಅಂತ ನನಗೆ ಇವತ್ತಿನವರೆಗೂ ಅನಿಸಿಲ್ಲ. ಸೊ ಅದಕ್ಕೆ ನಿಮ್ಮ ಮಾರ್ಗದರ್ಶನದಲ್ಲಿ ಕೂಡ ಸ್ವಲ್ಪ ಅದೇ ನೀವು ಸ್ವಲ್ಪ ಹೇಳಿ. ಸೊ ಖಾಲಿ ಮತ್ತೆ ಅಮ್ಮವ್ರು ನೀವು ಹಾ ನನಗೇನೋ ಟೈಮ್ ಸಾಕು. ಅಮ್ಮ ಮತ್ ನೀವು ಹೆಂಗ ನಕ್ಕೋತ್ ಮಾಡ್ಕೋತ ಇರ್ತೀರಲ್ಲ ಅದೊಂದ್ ಸ್ವಲ್ಪ ನನ್ಗೂ ಹೇಳ್ಬೇಕು ಯಾವ ರೀತಿ ಅಂತ ಹೇಳಿ. ಅಮ್ಮ ಬಂದ್ರೆ ನಾ ಅಲ್ಲ ಅಲ್ಲ ಹಂಗಲ್ಲ, ಈಗ ಅಮ್ಮ ಬಂದ್ರೆ ನಾ ಎಲ್ಲ ಕೇಳ್ಕೊತಿದ್ದೆ ಸ್ವಲ್ಪ. ಮತ್ತ ಅವ್ರಿಗೆ ಬಂದಿಲ್ಲ, ಬಂದಾಗ ಎಲ್ಲ ಯಾಕಂದ್ರೆ ಅವ್ರ ಅನುಭವಗಳು ನಮಗ ಬೇಕ. ಯಾಕಂದ್ರೆ ನೀವು ನಮ್ಕಿತ್ಲು ಹಿರಿಯರು, ಬಹಳಷ್ಟು ನಮ್ಕಿತ್ಲು ಅನುಭವ ನಿಮ್ಗೆ ಆಗಿರ್ತಾವ. ಅದಕ್ಕೆ ನಿಮ್ಮ ಅನುಭವಗಳದ ಸ್ವಲ್ಪ ಒಂಚೂರಾದ್ರೂ ನಾವು ಕಲ್ಕೊಳ್ಳೋಣ ಅಂತ. ಅದೇ ನಾನು ಮಾತಾಡ್ತೀನಿ. ಈಗ ನಮ್ಮ ಕರ್ನಾಟಕದೊಳಗ ನಮ್ಮ ಸಮುದಾಯದಾಗ ನೀವು ಮಾದರಿ ಫ್ಯಾಮಿಲಿ. ನೀವು ಎಲ್ಲಾರು ಹೇಳ್ಬೇಕ ನಿಮ್ಮ ಸಂತೋಷದ ಗುಟ್ಟು ಏನೈತೆ ಅಂತ ನೀವು ಹೇಳ್ಬೇಕಲ್ಲ. ಹಂಗಲ್ಲ, ಸಂತೋಷದ ಒಂದೇ ಒಂದು ಅದರಲ್ಲಿ ಹೊಂದಾಣಿಕೆ ಜೀವನ. ಕರೆಕ್ಟ್. ನೀವು ಎಷ್ಟು ಹೊಂದಾಣಿಕೆ ಮಾಡ್ಕೋತೀರಿ ಅದು ಆ ಹೊಂದಾಣಿಕೆ ಅಂತಂದ್ರೆ ಗಂಡ ಗಂಟದಲ್ಲಿ ನೀವು ಎಷ್ಟು ಹೊಂದಾಣಿಕೆ ಇರ್ತದ. ಒಬ್ಬರನ್ನ ಒಬ್ರಿಗೆ ಹೆಂಗ ಅರ್ಥ ಮಾಡ್ಕೋತೀರಿ, ಹೆಂಗ ನೀವು ಹೆಜ್ಜೆಗಳನ್ನ ಇಡ್ತೀರಿ,
ಆಮೇಲೆ ಯಾವ ಸಿಚುವೇಶನ್ಗಳಲ್ಲಿ ಯಾವ ರೀತಿ ಇರ್ಬೇಕಂತ ಅನ್ನೋದು ಹೆಂಗ್ ಪ್ರೀ ಪ್ಲಾನ್ ಮಾಡ್ಕೊಂಡಿರ್ತೀರಿ ಅದು ಅದ್ರ ಮೇಲೆ ಅವಲಂಬನೆ ಆಗ್ತದೆ. ಸೊ ಅದಕ್ಕೆ ಲೈಫ್ ಅಲ್ಲಿ ಯಾವುದೂ ಶಾಶ್ವತ ಇಲ್ಲ, ಎವ್ರಿಥಿಂಗ್ ಇಸ್ ಟೆಂಪರರಿ. ಸೊ ಅದಕ್ಕೆ ಅದನ್ನ ನಾವು ಮುಂದೆ ವಿಚಾರ ಮಾಡಿ ಅದಂದ ಹಂಗಾತು ಹಿಂಗಾತು ಅಲ್ಲೇ ಆತು ಇದಾತು ಅವ್ರ ಹಂಗಂದ್ರು ಅದೇನು ವಿಚಾರ ಮಾಡೋಂಗಿಲ್ಲ. ಅದೆಲ್ಲ ಬರುವನ ಅದ್ರ ಜೊತೆಗೆ ನಾವು ಜೀವನ ಸಾಗಿಸ್ಬೇಕು. ಸೊ ಅದನ್ನ ಸ್ಪಿರಿಟ್ ಆಗಿ ಸ್ಫೂರ್ತಿಯಾಗಿ ತಗೊಂಡು ನಾವು ಜೀವನ ಹೋಗ್ಬೇಕು. ಯಾಕಂದ್ರೆ ನನ್ನಲ್ಲಿ ಬರುವಂತಹದ್ದು ನಮ್ಮಲ್ಲಿ ಅಷ್ಟೇ ಇರೋದಿಲ್ಲ, ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಯೊಂದು ಘಟನೆಗಳು ಇದ್ದೇ ಇರ್ತಾವೆ. ಸುಖ ಇರ್ತದೆ, ದುಃಖ ಇರ್ತದೆ, ಬಡತನ ಇರ್ತದೆ, ಶ್ರೀತನ ಇರ್ತದೆ, ಸುಖ ಆಮೇಲೆ ಎವ್ರಿಥಿಂಗ್ ಇಸ್ ದೇರ್. ಬಟ್ ಅದನ್ನು ನಾವು ಸಮನಾಗಿ ಹಚ್ಕೊಂಡು ಮುಂದೆ ಹೋದ್ರೆ ಸ್ವಲ್ಪ ನಾವು ಎನರ್ಜಿಯಾಗಿ ಇರ್ತೀವಿ, ಖುಷಿಯಾಗಿರ್ತೀವಿ. ಆಮೇಲೆ ಒಂದು ಮಾದರಿ ವೇದನ ಒಂದು ಮಾದರಿಯಾಗಿರ್ಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಸೊ ದಿಸ್ ಇಸ್ ವಾಟ್ ವಿ ಎಕ್ಸ್ಪ್ರೆಸ್. ಚೆನ್ನಾಗಿ ಮಾತು. ಚಾಯ್ ರೆಡಿ ಇದೆ ಇಲ್ಲಿ, ಚಾಯ್ ಕೊಡೋನವ್ರಿಗೆ ಮತ್ತು ಚೂಡ ಕೂತಿದ್ವಿ ಸ್ವಲ್ಪ. ಸಂತೋಷ್ ಅವ್ರ ಚಾ ಪುಡಿ ಎಲ್ಲ ರೆಡಿ ಇದಾವೆ, ಏಲಕ್ಕಿ ಹಾಕಿ ಮತ್ತು ಮಾತಾಡ್ತಾ ಇದ್ದಾರೆ ಅವರೆಲ್ಲ. ಸ್ವೀಟ್ ಎಷ್ಟು ವೆರೈಟಿ ಸ್ವೀಟ್ ತೊಗೊಂಡು ನೋಡಿ, ಎಲ್ಲ ಟೈಪ್ ಸ್ವೀಟ್ ಅದಾವೆ. ಅಪ್ಪ ನಾ ಸ್ವೀಟರ್ ಸೊಪ್ಪು ತಿನ್ನಿ ತಿಂದೆ. ಚೂಡ ಸೊಪ್ಪು ಕೊಡಲಿ. 1.5 lakh ಲೋನ್ ಆಗಿದೆ. ಸಂತೋಷ್ ಅವ್ರಿಗೆ ಚಾನು ಹಾಲು ಕೊಡಿ, ಹಾಲ ತಗೋರಿ. ನಿಮಗೆ ಹಾಲ ತಗೊಂಡು ಸ್ವಲ್ಪ ಒಂಚೂರು ಹಾಕಿದ್ದೀನಿ. ಮನೆಗೆ ಬರ್ರಿ. ನಮ್ ಟೈಮ್ ಇರೋದಿಲ್ಲ. ಎಲ್ಲ ನೀವು ಮಾಡ್ತೀರಿ? ಏನ್ರಿ ಇದು? ನಂಬರ್ ಹಾಕ್ಬಿಟ್ಟಿದ್ದಾರೆ. ನನಗೂ ಅವರಷ್ಟು ಬರಲ್ಲ ಈಗ, ಎಲ್ಲ ಅವ್ರು ಮಾಡ್ತಾರೆ. ಮಾಡ್ಕೊಂತ ಮೊದ್ಲು ಇತ್ತು. ಇಲ್ಲ ರೀ, ಇಲ್ಲ ಇವಾಗೆ ಮಾಡ್ಸಿದ್ರಿ. ಬಂದಾಗ ಬಾಳ ಚಂದ ನೋಡಿ ಮಾರ್ಬಲ್. ಅದೇ ರೀ ಗುಡಿ ಟೈಪ್. ಅದೇ ಗುಡಿ ಟೈಪ್ ಈ ರೀತಿ ಗುಡಿನೇ ರೀ ಮನೆ ಒಳಗೆ. ಗಟ್ಟಿ ಇದೆ. ಅಲ್ಲ ಇಲ್ಲಿ ಬರ್ತದ ಬಾಳ. ನಿಮಗೆ ಕೈ ಬಂದಿದೆ, ನಿಮ್ಮ ಸಲುವಾಗಿ ಐತಿದೆ. ಆ ಗಂಟೆ ಅವತ್ತು ಎಷ್ಟು ಈಗ ತಾಜ್ ಮಹಲ್ ಒಳಗೆ ಯಾವ್ದು ಮಾರ್ಬಲ್ ಯೂಸ್ ಮಾಡಿರಲ್ಲ, ಸೇಮ್ ಮಾರ್ಬಲ್ ನಾವು ಯೂಸ್ ಮಾಡಿದ್ವಿ. ಬಕ್ರಾಣಿ ಮಾರ್ಬಲ್ ಅಂತಾರೆ. ಸೊ ಮನುಷ್ಯ ಮಾಡಿದವ ಮತ್ತೆ ಇವ ಐಟಮ್ ತಂದಿದ್ದು ರಾಜಸ್ಥಾನದ ಬಂದಿದ್ದ. ಐಟಮ್ ಅಶೋಕ್ರಾಮ್ ರಾಜಸ್ಥಾನ, ಮೆಕ್ಯಾನಿಕ್ ಅಶೋಕ್ರಾಮ್ ರಾಜಸ್ಥಾನ. ಸೊ ಬಂದಿದ್ರು ಸರ್. सांगली जी सॉन्ग करना ನಾಟ್ ಫ್ರಮ್ ಮಹಾರಾಷ್ಟ್ರ. ಬರೀ ಮನುಷ್ಯ ಕೊಡೋದಿಲ್ಲ ಸರ್. ಸರ್ ಬರ್ರಿ. ಶಾವ್ಗೆ ಮನೆ ರೀ. ಎಲ್ಲ ನೋಡಕ್ ಆಗಿರೋ ಚೆನ್ನಾಗಿದ್ದಾಗ ಶಾಂತಿ ಮಾಡ್ತಿದ್ರು. ನಾವು ಅಲ್ಲಿ ಕುಂತ ನೋಡೋರಿಗೆ ರೂಮ್ ಮಾಡ್ಬಿಟ್ಟಿದ್ವಿ ಗದ್ದಲಿಗೆ. ಅದು ನೋಡಕ್ ಒಂದ್ ಸ್ವಲ್ಪ ಹೆಲ್ಪ್ ಆಗಿ ಹಳೆ ಮನೆ ನಮ್ಮ ಅತ್ತೆ ಅಂತಾರೆ, ಹಳೆ ಮನೆ ಅಂತಾರ ಅವರು. ಈ ತರ ಎಲ್ಲ ಮನೆ ಎಲ್ಲ ಮಾಡ್ಕೊಂಡಿದ್ರಿ. ಇವತ್ತು ನಮ್ಮ ಮನೆಗೆ ಹಿರಿಯರಾದ ಶ್ರೀ ಅಪ್ಪಾಸಾಹೇಬ್ ಮನಗುಳಿ ಅವರು ಜಮಖಂಡಿಯಿಂದ ನಮ್ಮ ಮೇಲೆ ಅತಿಯಾದ ಪ್ರೀತಿಯಿಂದ ಬಂದಿದ್ದಾರೆ. ನಮಗೂ ಬಹಳ ಖುಷಿಯಾಗಿದೆ. ಸೊ ಈ ಒಂದು ಬಾಂಧವ್ಯದ ಬೆಸುಗೆಯಲ್ಲಿ, ಪ್ರೀತಿಯ ಪಯಣದಲ್ಲಿ ನಾವೆಲ್ಲರೂ ಮುಂದೆ ಸಾಗೋಣ. ಭಗವಂತನ ಕೃಪೆ ನಮ್ಮ ಎಲ್ಲರಿಗೂ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಸೋಲಾರ್ ಲೈಟ್ ರೀ ಅದು. ನೀವು ಇವರು ಇದೆಲ್ಲ ನೀವು ಈಗ ನೋಡ್ತಾ ಇದ್ದೀರಾ. ಅವರು ಬಂದಿದ್ರಲ್ಲ ಬೆಳಿಗ್ಗೆ ನೋಡಿದ್ರು, ಆನಂದ್ ಅಣ್ಣ ಅವರು ಇವರು ಅಂತವ್ರು ಎಲ್ಲ ಬೆಳಿಗ್ಗೆ ಮಾಡ್ಬೋದ್ರಿ. ಅದೇ ಯಾಕಂದ್ರೆ ಇದೆಲ್ಲ ಇದೇ ರೀ ಜಾಗ ಇದೆ. ರೆಡಿ ಮಾಡಿ ಬಾವಿ ಇದಕ್ಕೂ ಬಾವಿಗೆ ಅನ್ಸೋತದ ಅದೇ ರೀ ಮಾಡಿ ಇಟ್ಟಾರ ಅನ್ಸದ. ಎಲ್ಲರೂ ಹಂಗೆ ಅಂದ್ರಿ. ಫಸ್ಟ್ ವಿಡಿಯೋ ಬಂದ್ಮೇಲೆ ಅಂದ್ರು ಸಂಕ್ರಾಂತಿ ಹಬ್ಬಕ್ಕೆ ಮಾಡಿದ್ವಿ, ನೀವು ಬಾವಿ ನಿಮ್ದು ರೆಡಿ ಇದೇನೋ, ನೀವು ಆರ್ಟಿಫಿಷಿಯಲ್ ಬಾವಿ ಅದ ಕೇಳಿದ್ರು ರೀ. ಹಂಗೆ ಇದು ಭಾರಿ ಆಗೈತಲ್ರಿ. ಎಲ್ಲರೂ ನಾವು ಹೊರಗಡೆ ಹೋಗಿ ಇಲ್ಲೇ ಮನ್ಯಾಗ ನಾನ ಮೊನ್ನೆ ಅದೇ ಸುನೀತಾ ಅವ್ರಿಗೂ ಮೊನ್ನೆ ಅಂದೇ ರೀ, ಎಲ್ಲರೂ ಒಂದ್ ಗೆಟ್ ಟುಗೆದರ್ ಮಾಡೋಣ, ಸ್ವಲ್ಪ ಕುತ್ಕೊಂಡು ಇಲ್ಲಿ ಮಾತಾಡ್ಕೊಂತ ಇಲ್ಲೇ ಒಂದ್ ಸ್ವಲ್ಪ ಏನಾದ್ರು ಮಾಡ್ಕೊಂಡು ಊಟ ಮಾಡ್ಕೊಂಡು ಸ್ವಲ್ಪ ಹಾಡ ಇವ್ರು ಸರ್ ಹಾಡಾನು ಹೇಳ್ತಾರ. ಹಾ ಅದೇ ರೀ ಶಿಗಾಂವ್ ಅದ ರಾಕ್ ಗಾರ್ಡನ್ ರೀ.
ಅದೇ ಅದೇ ಅಲ್ಲೂ ಎಲ್ಲ ಹಂಗೆ ಇದೆ ಅಲ್ರಿ. ಟಿಕೆಟ್ ತಗೋಬೇಕಾ ಇಲ್ಲಿ ಫ್ರೀ ಫ್ರೀ ನೋಡಿದ್ರ ನಿಮ್ದೇ ಇದೆ ರೀಪ, ಇದಕ್ಕೆ ಯಾಕ್ರಿ ಟಿಕೆಟ್ ಸರ್ ರೀ ಏನಂತ ಇದ ನೋಡಿ. ಅಲ್ಲಿ ರಾಕ್ ಗಾರ್ಡನ್ ನಾವು ಟಿಕೆಟ್ ತಗೋಬೇಕಾ ಇಲ್ಲಿ ಫ್ರೀನೇ ಆಗು. ಹೌದೌದ್ರಿ ಫ್ರೀನ. ಬರ್ರಿ ಇಲ್ಲಿ ಒಂದ್ ಸ್ವಲ್ಪ ಫಿಶ್ ಅದು ಎಲ್ಲ ಇದೆ ರೀ ಇದ್ರೊಳಗ, ಈ ಪಾಟ್ ಒಳಗ. ಆಮೇಲೆ ಕಮಲ್ ಅದು ಎಲ್ಲ ಹಚ್ಚಿದ್ ಲೋಟಸ್ ಬರ್ತದ್ರಿ. ಮೇಂಟೈನ್ ಮಾಡಕ್ ಯಾರು ಬರ್ತಾರೆ ಅಂದ್ರೆ ಈಗ ಸದ್ಯ ನಾವು ಮಾಡ್ತಾ ಇದೀವಿ ಒಂದ್ ಸ್ವಲ್ಪ. ಇನ್ ನೋಡುದು ಇನ್ನ ಅದನ್ನ ಮೇಂಟೈನ್ ಮಾಡೋದೈತಿಲ್ಲಮ್ಮ ಭಾಳ ದೊಡ್ಡದೈತಿ ಅದು. ನಾವು ಸ್ವಲ್ಪ ಕೇರ್ಸ್ ಅಡ್ಡಾಡ್ದಂಗೆ ಆಗ್ತದೆ. ಸಂತೋಷ ಆಗ್ತಾರೆ ನಾ ಯಾರು ನೋಡಕ್ ಸಾಂಗಿಲ್ಲ ಮಾವ. ಆಯ್ತು. ಲಾಲಿ 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 ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಮನೆಗೆ ಬರೋದು ಅಂತ ಸಾಡೋದು ಮಗುವೇ ನೋಡಿ ಎಷ್ಟು ಹಾಡ್ತಾ ಇದಾರೆ ಇವತ್ತು. ಅದಕ್ಕೆ ಮರೆಯದಿರು ಶಿಶುವೆ, ಮರೆಯದಿರು ಶಿಶುವೆ. ಮತ್ತು ಬಂಗಾರ ಅಮ್ಮನ ಬಾಳಿನ ನೆಮ್ಮದಿಗೆ ಬಂದ ನೀನೇ. ಇಲ್ಲಿ ಬಂದ್ರು ನಿಮ್ಗೆ ನೋಡ್ತಾ ಇದ್ರಿ ಅದು. ನೋಡ್ತಾರೆ ಸ್ಟ್ರೇಟ್ ಆರ್ಟ್ ಭಾಳ ಬೆಸ್ಟ್ ಐತೆ ಹೇಳ್ರಿ ಅಂತ ಮಾಡಿದವ್ರು ಭಾಳ ಚೆನ್ನಾಗಿ ಮಾಡಿದಾರೆ. ಮತ್ ಟೇಸ್ಟ್ ಹಿಂಗ ಬರೇ ಕಣ್ಣು ಟರ್ನ್ ಹಂಗಿಲ್ಲ, ಕಣ್ಣು ಅದಂಗ ಅನ್ಸುತ್ತೆ. ಇದು ನೋಡ್ದ ಭಾರಿ ಬೆಸ್ಟ್ ಆರ್ಟ್ ಐತೆ ಫುಲ್ ಟರ್ನ್ ಆದಂಗ ಆಕೈತಿ, ಫೇಸ್ ಟರ್ನ್ ಆದಂಗ ಅನ್ಸುತ್ತೆ. ಇಲ್ಲ ಬೇಕಲ್ಲ ಇಲ್ಲಿ ಒಂದಿದೆ ರೀ, ಇದು ಎದುರುಗಡೆ ಅಲ್ಲಿ ಬರ್ಬೇಕಾದ್ರೆ ಇಲ್ಲಿದೆ ಇದು. ಕಣ್ಣು ಮಾಡೋ ಸ್ಪೆಷಾಲಿಟಿ ಅದೇ ರೀ ಅದು. ಕಣ್ಣು ಕಲಿತಾಗ ಅಲ್ಲ, ಇದ್ರೊಳಗೆ ಇರ್ತೈತಿ, ನೀವು ನನ್ನ ಅವ್ರ್ ಬರೀ ಇವ್ರಿಗೆ ನೀವು ಬಂದ್ರೆ ಹಣ ಮತ್ತೀಗ ಗಾರ್ಡನ್ ಕಡೆ ಹೋಗ್ತಾ ಇದೀವಿ ನಾವು. ಇದೆಲ್ಲ ಹಾಕಿದೀವ್ರಿ, ಮೆಕ್ಕೆಜೋಳ ಹಾಕಿದೀವ್ರಿ, ಬಂದದ್ ನೋಡಿ. ಹಾ, ಜೋಳ ರೀ, ಮೆಕ್ಕೆಜೋಳ ಮತ್ತೆ ಕಡ್ಲೆಕಾಳು ಅದೆಲ್ಲ ಹಾಕಿದೀವಿ ನೋಡಿ. ಎಷ್ಟೊಂದು ಮಾತಾಡ್ತಾ ಇದಾರ ರೀ. ಕಟ್ ಹಾಕ್ತಾರ, ಆಮೇಲೆ ಬಿಡುಗಡೆ ಮಾಡ್ತಾರೆ. ತಮ್ಗೆ ಯಾವಾಗ ಬೇಕಾವಾಗ ಬಿಡುಗಡೆ ಮಾಡ್ಬಿಡ್ತಾರೆ. ಎಲ್ಲಾರು ನೋಡೋತಾರೆ, ಇವ್ರು ಯಾವಾಗ ಇವ್ರ ಮನೆಗೆ ಹೋದ್ರಪ್ಪ ಅಂತ ಹೇಳಿ. ಅವ್ರು ಬಂದಿದ್ರು, ಈಗ ವಿಡಿಯೋ ನೋಡ್ತಾರಲ್ರಿ, ಅವಾಗ ನಮ್ಗೆ ಕೇಳ್ತಾರೆ, ನಿಮ್ಮ ಮನೆಗೆ ಅವ್ರು ಬಂದಿದ್ರಲ್ಲ, ಭೇಟಿಯಾಗಿದ್ರಲ್ಲ, ಮತ್ತು ನೋಡಿದ್ವಿ ನಾವು ವಿಡಿಯೋ ಒಳಗೆ. ಯಾಕಂದ್ರೆ ಬಂದು ಸಮಕ್ಷಮ ಭೇಟಿಯಾಗುವಷ್ಟು ಟೈಮ್ ಇರಲ್ಲ, ಅದಕ್ಕೆ ಒಂದು ಟೈಮ್ ತಗೊಂಡು ಸ್ವಲ್ಪ ನೋಡಿರ್ತಾರೆ, ಅವ್ರಿಗೂ ಖುಷಿ ಆಗ್ತದೆ. ಹಾ 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 ಹೌದು. ಮತ್ತೆ ಇಲ್ಲ ರೀ, ಹಂಗೆ ಮಾಡು. ಅಭಿಮಾನ ಅಥವಾ ನಾವು ಆತ್ಮೀಯತೆನೋ ಅದೇನ ಈಗ ರಿಟೈರ್ಮೆಂಟ್ ಸಲುವಾಗಿ ರಿಟೈರ್ಮೆಂಟ್ ಅಲ್ಲ, ಈ ಜೀವ ನಮ್ಗೆ ಅನ್ನೋದು ಒಂದು ನಮ್ಗಿದೆ. ನಿಮ್ಮ ಆಶೀರ್ವಾದ ಬೇಕಂತ ಹೇಳಿ ಹಿರಿಯರು ಬರೋದು ಭಾಳ ಸ್ಪೆಷಲ್ ಮನೆಗೆ. ನಾನು ಅವ್ರ ಮುಂಚೆನೆ ಹೇಳಿದ್ರಿ, ನಾನು ನಿಮ್ಮ ಮನೆಗೆ ಬರ್ತೀನಿ ಸರ್, ನೀವು ಮನೆಗೆ ಬರ್ತಿದ್ರ ಆ ಸದಿಕ ರೋಡ್ಗೆ ಬರೋಲ್ಲ. ಅಮ್ಮನ ಕೈ ಪಳಗಿದಾರ ನಮಗೆ ಆಟ ಆಡ್ತಾ ಎಲ್ಲೂ ಹೋಗಲ್ಲ ಮಾಮ, ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಮಾವ, ಎಲ್ಲೂ
ಹೋಗಲ್ಲ ಚಂದ ಮಾಮ ಚಕೋರಿ ಮಾಮನೆಂದು ನೋಡಿ ನಗುತ್ತಿರುವುದ ನೆನಪಲ್ಲವು ಎದೆ ತುಂಬಿ ಹಾಯಾಗಿದೆ ಇಲ್ಲ ನೋಡ್ರಿ ಅಯ್ಯೋ ಯಾಕೆ ಒಂದು ನಿಮಿಷ ಕೊಟ್ಟು ಹೋಗ್ತೇನೆ ಕುಂಡ್ರಮ್ಮ. ಜನ್ಮದ ಕಥೆಯೆಂದು ಮನ ಹೇಳಿದೆ ನಾವು ಕೊಡೋದು ಇಲ್ಲ ನಾ ಇತ್ರ ವಿಡಿಯೋ ಮಾಡ್ತೇನೆ. ಬಂಧನ ಬಹು ಜನ್ಮದ ಒಂದನ್ನು ಮಿಸ್ ಆಡ್ರೆ ಕಥೆಯೆಂದು ಮನ ಹೇಳಿದೆ ನಾನು ಒಂದ್ ಫೋಟೋ ಅಲ್ತಾಡ್ರಿ ತಡ್ರೆ ಫೋಟೋ ಮಲಿಕ್ ಸರಿ ಇಬ್ರು ಹಂಗೆ ಜಾಣರದಿರಿ ಹೆಲ್ತ್ ಅಷ್ಟೇ ಕಾಯ್ತಾರೆ ಇಬ್ರು ಜಾಣರದಿರಿ ಇಬ್ರು ಹೆಲ್ತ್ ಅಷ್ಟೇ ಇಂಪಾರ್ಟೆಂಟ್. ಊಟ ಸರಿಯಾಗಿ ಮಾಡ್ರಿ ಅದೇ ಅದೇ ರೀ ನೆಕ್ಸ್ಟ್ ಟೈಮ್ ಮಟ್ಟಿಗೆ ಕರ್ಕೊಂಡು ಬರ್ತೀವಿ. ಅಲ್ಲ ಅದೇ ಬಂದಿಡ್ರಿ ಹಾ ಬ್ಯಾಗ್ ಕೊಡು ಸೂಪರ್ ಆಗೈತಿ ಬಾ. ನೀನು ಹೊರಗೆ ಬಂದ್ ಕೂಡ ಮಾತಾಡಂಗಿಲ್ಲ ನಾವ್ ಪಪ್ಪ ಇರೋದು ಮತ್ತೆ ವಿಡಿಯೋದಾಗ ಅಷ್ಟೇ ಆಕ್ಟಿಂಗ್ ಅಷ್ಟೇ ಶುರು ಮಾಡೋದು ಬೆಸ್ಟ್ ಆಕ್ಟಿಂಗ್ ಆಗಿ ಲೈಟ್ ಆಗಿ ತಿನ್ರಿ ಅಲ್ಲಿ ಇಲ್ಲಾಂದ್ರೆ ಆಮ್ಲೆಟ್ ಅಷ್ಟು ತಗೊಂಡ್ರು ನಡೀತದ ನೀವ ಹಾ ಅಲ್ಲ ನಡಿ ಗಾಡಿ ತಂದಾರೇನು ಅನ್ನ ಮತ್ತೆ ಇಲ್ಲಿ ಓಕೆ ಬಾಯ್ ಸಾವಕಾಶ ಗಾಡಿ ಓಕೆ ಬಂದ್ರು ಭೇಟಿಯಾದ್ರು ಎಷ್ಟು ಖುಷಿ ಆದ್ರು ನಮಗೆ ಎಷ್ಟೊಂದೆಲ್ಲ ಸಜೆಷನ್ಗಳು ಕೊಟ್ರು ಹಾಗೆ ನಾವು ಭೇಟಿಯಾಗಿ ಎಲ್ಲ ಭೇಟಿಯಾದ್ವಿ ಖುಷಿನೂ ಆಯ್ತು ಮಾತಾಡಿ ಮನೆಗೆ ನಮ್ಮ ತಂದೆಯವ್ರು ಬಂದಂಗೆ ಅನಿಸ್ತು ನನಗೆ ಅವ್ರಿಗೆ ನೋಡಿ ಮತ್ತೆ ನಾನು ಈ ವಿಡಿಯೋನ ಇಲ್ಲೇ ಮುಗಿಸೋಣ ಅಂತ ಇದ್ದೀನಿ. ಚಿನ್ನು ಅವರಿಗೆ ಒಂದು ಸ್ವಲ್ಪ ಏನಾದರೂ ಊಟ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಸಮ್ಮೂನ್ ಎಕ್ಸಾಮ್ ಸಲುವಾಗಿ ಮನೆಯಾಗ ನಾವು ಏನು ಮಾಡಲಿಲ್ಲ ಇವತ್ತು. ಅವಳದ ಎಕ್ಸಾಮ್ ನಡೆದಾರ, ನೀವು ಈಗಾಗಲೇ ವಿಡಿಯೋಗಳು ನೋಡಿದ್ದೀರಾ. ಅದ್ರ ಸಲುವಾಗಿ ಚಿನ್ನು ಅಂದ್ರು ಹೊರಗಡೆ ಅವ್ರಿಗೆ ಏನಾದರೂ ತಿನ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿ ಒಂದು ಸ್ವಲ್ಪ ತಿನ್ಕೊಂಡು ಭೇಟಿಯಾಗಿ ಅವ್ರ ಮನಸ್ಸೊಳಗಿನ ಮಾತುಗಳು ಮಾತಾಡಿ ಬರ್ತಾರ. ವಿಡಿಯೋ ನೋಡ್ರಿ, ನಿಮ್ಗೆ ಇಷ್ಟ ಆಗ್ತದ, ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡಾಕ ಮರ್ಯಾಕ್ ಹೋಗ್ಬೇಡ್ರಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳಷ್ಟು ಧನ್ಯವಾದ. ಬಹಳಷ್ಟು ಜನ ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಾ, ಎಲ್ಲ ವಿಡಿಯೋಗಳು ನೋಡ್ತಾ ಇದ್ದೀರಾ, ಹಳೆ ವಿಡಿಯೋಗಳು, ನಮ್ದು ಲಾಗ್ಗಳು, ರಿಮೇಕ್ ಸಾಂಗ್, ಶಾರ್ಟ್ಸ್ ಬಹಳಷ್ಟು ಅದಾವ. ನೋಡ್ರಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡ್ರಿ, ಹಿಂಗೆ ಸಪೋರ್ಟ್ ಈ ಮನೆ ಮಗಳನ್ನು ಮಾಡ್ರಿ. ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳಷ್ಟು ಧನ್ಯವಾದ. ನೋಡಿ